ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಿಗ್ ಬಾಸ್ ಶೋ ಮಾಡೋಣ ಅಂತಿದ್ವಿ. ಓಕೆನಾ? ಓಕೆ, ಫಸ್ಟ್ ಬಿಗ್ ಬಾಸ್ ಶುರು ಮಾಡೋಣ. ಸೊ ಬಿಗ್ ಬಾಸ್ ಶುರು ಮಾಡಕ್ಕೆ ಯಾರ್ಯಾರು ಪಾರ್ಟಿಸಿಪೇಟ್ ಬಂದಿದ್ದಾರೆ ನೋಡೋಣ. ಫಸ್ಟಿಗೆ ನಮ್ಮ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಏನ್ರಿ ಸಂಭ್ರಮ, ಏನ್ರಿ ಸಡಗರ, ಬಹಳ ಚೆನ್ನಾಗಿದೆ. ಮೀನಾಕ್ಷಿ ನೀವು ಇರ್ಬೇಕಾಗಿತ್ತು ಈ ಸಂಭ್ರಮ ನೋಡೋಕೆ. ಏನಂತೀರಾ? ಅಂಬರೀಷ್ ಏನಪ್ಪ ಏನು ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ರ ಅಷ್ಟೇ. ಏನು ಪಾರ್ಟಿನ ಸಂಜೆ ಮಾಡ್ಕೊಡ್ತೇನೆ ಪಾರ್ಟಿ. ಈಗ ಮಗ ಸರಿ ಎಷ್ಟು ದಿನ ಬೇಕಾದ್ರೆ ಬಂದ್ಗಳಿದ್ದಾರೆ. ಏನ್ ಮಾತಾಡಕ್ಕಿಲ್ಲ, ಮಾತಾಡ್ಬೇಕು. ನಮ್ದು ಬರೀ ಫನ್ನು ಅನಂತ ಬತ್ತವ್ರ ಅವ್ರ ಹತ್ರ ಕೇಳ್ಕೊಳ್ಳಿ ಒಳ್ಳೆ ಮಾತುಗಳನ್ನ. ನಮಸ್ಕಾರ. ಏಜ್ ಆಫ್ ಸಿನಿಮಾದಲ್ಲಿ ಒಂದೊಂದು ಡೈಲಾಗ್ ಇದೆಯಲ್ಲ, ಅದೇ ಆ ದಿನ ಆ ಜಾಗ ಅದು ಹುಟ್ಟು ಅವನು ಹುಟ್ಟ ಅಂತ. ಹಾಗೆ ಇವತ್ತು ಬಿಗ್ ಬಾಸ್ ಶುರು ಆಯ್ತು, ನಾನು ಕೂಡ ಬಂದೆ. ನಾನು ತಮ್ಮ ಶಂಕರನ ಮಾತು ಕೇಳೋಕ್ಕಿರಲ್ಲ, ಕಾಯ್ತಾ ಇದ್ರ ಅಂತ ಗೊತ್ತು. ಇವತ್ತು ಕರ್ನಾಟಕದಲ್ಲಿ ಅದೊಂದು ಬೆಂಗಳೂರಲ್ಲಿ ಒಂದು ಮೆಟ್ರೋ ಬರಬೇಕು ಅಂತ ಆಸೆ ಪಟ್ಟವ್ರು ಅವರು. ಅಂತದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆ ಶೋ ಮಾಡ್ತಿದ್ರೆ ಅಂದ್ರೆ ಬರ್ದೇ ಇರೋಕ್ಕಾಗುತ್ತ? ಸ್ವಾಮಿಯವರು ಹೇಳೋದು ಸತ್ತ ಮೇಲೆ ಬದುಕೋದಿರ್ತದೆ, ಬದುಕಿದ್ದಾಗ ಏನಾದ್ರು ಸಾಹಸ ಏನಂತೀರ ಅಲ್ವಾ ಸ್ವಾಮಿ? ಅಪ್ಪಾಜಿ ಯಾವಾಗಲೂ ಹೇಳಿದ್ರು, ಏನು ಕೊಟ್ಟರು ಬಂದೆ 100% ಕೊಡು ಅಂತ. ಏನ ಡೈಲಾಗ? ಎಲ್ಲ ಇರು ಹೇಗೆ ಇರು, ಸದ್ಯಕ್ಕೆ ಶಿವಣ್ಣ ಬಿಗ್ ಬಾಸ್ ಹೇಳಿದ್ರೆ ಸ್ವಲ್ಪ ದೂರ ಬೆಟ್ಟಿದೆ, ಬೇಕಾಗಿರುವಂತ ದ್ರಾಕ್ಷಿ ಮೊಂಬತ್ತಿ ಹೂವೇ ಇಲ್ಲ ಶಿವಣ್ಣ. ಏನ್ ಬರೀ ಪಿಕ್ಚರ್ ಅವ್ರು ಗೊತ್ತಿರೋರು ಏನ್ ಕಡಿದಿರೋ? ನಾವು ಸಿಎಂ ಕುರ್ಚಿನ ಬಿಟ್ಟು ಬಿಗ್ ಬಾಸ್ ಬಂದಿದ್ದೀವಿ. ಸೊ ಬಿಗ್ ಬಾಸ್ ಅಲ್ಲಿ ನೋ ಪಾಲಿಟಿಕ್ಸ್, ಓನ್ಲಿ ಎಂಜಾಯ್ಮೆಂಟ್. ಓಕೆನಾ? ಹೌದು, ಉದಯ ಕೊಟ್ಟಿದ್ದಾರಪ್ಪ ಡೇಟಲ್ಲೂ. ಸೊ ಈಗ ನೆಕ್ಸ್ಟ್ ನಾವು ರವಿ ಬೆಳಗ್ಗೆ ಅವರು ಬಂದ್ರೆ ಹೆಂಗಿರುತ್ತೆ ಅಂತ. ಫ್ಯಾಂಟಾಸ್ಟಿಕ್ ನೋಡಿ, ಎಂತ ಒಳ್ಳೆ ಕಾರ್ಯಕ್ರಮ ರೀ. ಎಷ್ಟೋ ಜನ ಬಿಗ್ ಬಾಸ್ ಶೋ ನೋಡಿದ್ರೆ ಮಲಗೋದೇ ಇಲ್ಲ ಸ್ವಾಮಿ ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ಶೋ ಇದು. ಸೊ ನಾನು ಇಂಥವ್ರೆಲ್ಲ ಕಾಲೇಜ್ ಹೋಗ್ತಾ ಇದ್ದೆ. ಸೊ ನೀವು ಬರೋ ತನಕ, ನಾನ್ ಬರೋ ತನಕ ನೀವೆಲ್ಲರಿಗೂ ಹೇಳೋದು ಒಂದೇ ಪ್ರಿಯ ವೀಕ್ಷಕರೇ, ಬಿಗ್ ಸೊ ಒಂದಿನ ಅದು ಆಯ್ತು ಸರ್, ಒಂದಿನ 5 ಅಡಿ ನಾನೇ ಆದಷ್ಟು ಖುಷಿ ಆಯ್ತು ಸರ್. ನನಗೆ ನಾನೇ ಆದಷ್ಟು ಖುಷಿ ಆಯ್ತು. ಜಾನಿ ಡೆಪ್ ಗೊತ್ತಾ ನಿಮಗೆ? ಮೀಟ್ ಮಾಡಿದ್ರ ಅವ್ರನ್ನ? ನಾನು ಮೀಟ್ ಮಾಡಿದೆ. ಏನಂದ್ರು ಗೊತ್ತಾ? ಇಲ್ಲ ಬಿಗ್ ಬಾಸ್ ಹೋಗು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲವು ನಾನು ಅಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ಕೋಕಿ ಮಾಡ್ತಿದ್ಯಾ? ನಾನು ಅಪ್ಪನ ದುಡ್ಡಲ್ಲೇ ಕೋಕಿ ಮಾಡೋದು. ಏನ್ ಯಾರು ಅಪ್ಪನ ದುಡ್ಡೆಲ್ಲ ಕೋಕಿ ಮಾಡ್ತೀನಿ? ಏನಣ್ಣ ಸತ್ಯ ಅಲ್ವಾ? ಕೆಲಸದಲ್ಲಿ ಇರ್ಬೇಕು ಒಳ್ಳೆತನ, ಏನು ಒಬ್ರು ಕೆಟ್ಟದಲ್ಲ. ಏನಣ್ಣ ಸತ್ಯ ಅಲ್ವಾ? ವಸುಂಧರ ಒಳ್ಳೆ ಮಾಡಲ್ಲ ಈಗ ಎಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದ್ರ. ನಾನು ಉಪೇಂದ್ರ ಗೊತ್ತಾಯ್ತಾ ನೋಡಿ, ಎಲ್ರು ನನ್ನೂ ಬುದ್ಧಿವಂತ ಅಂತ, ನೀವೆಲ್ರು ಬುದ್ಧಿವಂತರು. ಅದೇ ನನ್ಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಈ ಹೂ ನೋಸ್ ನಾಟ್ ಹೂ ನೋಸ್, ಈ ಹೂ ನೋಸ್ ನಾಟ್ ಅಲ್ವಾ ಡೈಲಾಗ? ಕೊಂಡೆ ಎಂಬುದಗನಗೇಂತಿ ಎಲ್ಲ ದೇವರ ಈ ಕೊಂಡೆ ಎಂಬ ಕಿಂಡಿದರೆ ಲುಕನಗನ ಬದಲು ರೇಗಲ್ಲ ಯುವಕನ ಯೌವನ ಏನಲ್ಲ ಸೋಣನ ಸಂಘವು ಸಾರಲ್ಲ ಗಾತ. ಗಂಡಸರ 7 ಕೋಟಿ ಸಾಕ ಹೋಗ್ತಾರೆ. ಕೊಂಡೆ ಎಂಬ ಕಿಂಡಿ ತೆರೆದಿರುವುದೇ ಕಾಂತ. ಲೈಗೆ ನಮಸ್ಕಾರ ಬ್ರದರ್. ಏನ್ ಈ ತರ ಕಾರ್ಯಕ್ರಮಗಳು ನಮ್ಮ ಚಿಕ್ಕಮಗಳೂರಲ್ಲಿ ನಡೀತಾ ಇದ್ರೆ ಬಹಳ ಸಂತೋಷವಾಗುತ್ತೆ.